ಸಂದೇಶವನ್ನು ರವಾನಿಸಿದ್ದಾರೆ ಸಿಎಂ ಮತ್ತು ಡಿಸಿಎಂ. ಹಾಗಾಗಿ ಇವತ್ತು ಈಶ್ವರಪ್ಪ ಸ್ಟೇಟ್ಮೆಂಟ್ ಏನಂದರೆ ಎಷ್ಟೇ ಒಗ್ಗಟ್ಟು ಪ್ರದರ್ಶನ ಮಾಡಿದ್ರು ಅವರು ಸಿಎಂ ಆಗೋದು ಇವರೇ ಸಿಎಂ ಆದರೂ ಕೂಡ ಸರ್ಕಾರ ಭಾಳಷ್ಟು ಉಳಿಯೋದಿಲ್ಲ, ಪತನ ಆಗುತ್ತೆ, ಅಭಿವೃದ್ಧಿ ಮಾಡ್ತಾ ಇಲ್ಲ ಅನ್ನೋದು ಒಂದು ಸ್ಟೇಟ್ಮೆಂಟ್. ನೋಡ್ರಿ, ಅವರೇ ಯಾವ ಪಕ್ಷದಲ್ಲಿ ಇಲ್ಲ. ಸನ್ಮಾನ್ಯ ಈಶ್ವರಪ್ಪನವರು ಅವರ ಪಕ್ಷದಿಂದ ಇಷ್ಟು ವರ್ಷ ಸೇವಾ ಸಲ್ಲಿಸಿವಿ, ಅದನ್ನ ಮಾಡಿವಿ ಅಂತ ಹೇಳೋರನ್ನ ಹೊರಗಾಗಿ ಕುಂತದ ಪಕ್ಷ. ಇವ್ರ ಪಕ್ಷ ಯಾವುದು ಅಂತ ಈ ನಮ್ಮ ಪಕ್ಷದ ಬಗ್ಗೆ ಮಾತಾಡೋಕ್ಕೆ ಇವ್ರಿಗೆ ಹಕ್ಕಿದೆ. ನಮ್ಮ ಪಕ್ಷದ ನಿರ್ಣಯಗಳನ್ನು ನಾವು ಆಂತರಿಕವಾಗಿ ನಮ್ಮ ವರಿಷ್ಠರಿದ್ದಾರೆ, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿದ್ದಾರೆ, ಸೋನಿಯಾ ಗಾಂಧಿಯವರು ಇದ್ದಾರೆ, ರಾಹುಲ್ ಗಾಂಧಿಯವರು ಇದ್ದಾರೆ, ನಿರ್ಧಾರ ಮಾಡ್ತಾರೆ. ಇವ್ರಿಗೆ ಯಾಕೆ ನಮ್ಮ ಪಕ್ಷದ ನಮ್ಮ ಮನೆತನ ಚಿಂತೆನೆ? ಇವ್ರ ಮನೆಯಾಗ ಏನು ನಡೆದೈತೆ ನೋಡ್ರಿ, ಇವ್ರ ತಾಟ್ನಾಗ ಹೇಗಿನ ಬಿದ್ದೈತಿ, ಮಂದಿ ತಾಟ್ನ ನೋಡಾಕೊಂಡ್ರೆ ಇದು ಎಷ್ಟು ಸರಿ? ಇವ್ರದ್ದು ಏನೈತಿ, ಇವ್ರ ಪಕ್ಷದ ವ್ಯವಸ್ಥೆ ಈ ರಾಜ್ಯದಲ್ಲಿ ಏನು ಮಾಡಿದ್ರು ಹಿಂದೆ 18ರಿಂದ 23ವರೆಗೆ ಈ ರಾಜ್ಯದಲ್ಲಿ ಏನು ಕೊಟ್ಟರು? ಯಾವ ಬೆಂಬಲ ಬೆಲೆಯನ್ನು ಕೊಟ್ರ? ಒಬ್ಬ ರೈತರಿಗಾದರೂ ಕಬ್ಬಲ ಬೆಂಬಲ ಬೆಲೆ ಕೊಟ್ರ? ಇವ್ರದೇ ಕೇಂದ್ರ ಸರ್ಕಾರ, ಇವ್ರದೇ ರಾಜ್ಯ ಸರ್ಕಾರ. ಡಬಲ್ ಇಂಜನ್ ಎಲ್ಲೈತಿ? ಡಬಲ್ ಇಂಜನ್ ಏನು ಮಾಡಿತು? ಯಾಕೆ 136 ಜನನ್ನ ನಿಶ್ಚಲ ಬಹುಮತ ಕೊಟ್ಟು ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಿದ್ರು ಈ ರಾಜ್ಯದ ಜನತೆ? ಇದು ಅರ್ಥ ಮಾಡ್ಕೋಬೇಕು. ಸುಮ್ಮನೆ ಅವ್ರ ಪಕ್ಷದಾಗೆ ಇಲ್ಲ ಈಶ್ವರಪ್ಪ. ಇವ್ರು BJP ಮಾತಾಡ್ತಿದ್ರೆ DK ಮುಖ್ಯಮಂತ್ರಿ ಆಗಲ್ಲ, ಇವರು ಮುಖ್ಯಮಂತ್ರಿ ಆಗ್ತಾರೆ. ಯಾಕೆ ಬೇಕ್ರಿ? ನಮ್ಮನೆ ವಿಚಾರ, ನಮ್ಮನೆ ಚಿಂತೆ ಮಾಡೋಕೆ ನಾವು ಅದೀವಿ, ಇಲ್ಲಿ ಪಕ್ಷದವರು ಅದೀವಿ, ನಮ್ಮ ವರಿಷ್ಠರಿದ್ದಾರೆ, ಚಿಂತನೆ ಮಾಡಿ ಅದನ್ನ ಏನು ಸರಿಪಡಿಸ್ಬೇಕು ಮಾಡ್ತಾರೆ. ಇವರು ಊಟಕ್ಕೆ ಹೋದ ತಕ್ಷಣ ಹೊಟ್ಟೆ ಕಿಚ್ಕೊಡೋದು, ಒಂದಾಗ್ಬಿಟ್ರೆ ಹೊಟ್ಟೆ ಕಿಚ್ಕೊಡೋದು, ಇದನ್ನು ಹಚ್ಚುವಂಥ ಕೆಲಸ ಮಾಡ್ತಾ ಇರೋದೇ ಭಾರತೀಯ ಜನತಾ ಪಕ್ಷದವರು. ಇವರು ಇದನ್ನು ಜಗಳ ಹಚ್ಚಿ ಮೋಜ್ ನೋಡಬೇಕು ಅಂತ ಕಾಯ್ತಾ ಇದ್ದಾರೆ. ಅವ್ರಿಗೆ ನಾವು ಒಂದು ಮಾತನ್ನು ಹೇಳೋಕ್ಕೆ ಇಚ್ಛೆಪಡ್ತೀನಿ, ನೀವು 28 ಅಲ್ಲ 33ವರೆಗೂ ಈ ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೆ ಭಾರತೀಯ ಜನತಾ ಪಕ್ಷ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋದಿಲ್ಲ. ಇಲ್ಲಿ ಜನ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ನಡೆದಂಥ ಜನ. ಈ ಧರ್ಮ ಆಧಾರಿತವಾಗಿ ಮಾತೆತ್ತಿದ್ರೆ ಪಾಕಿಸ್ತಾನ, ಮಾತೆತ್ತಿದ್ರೆ ಅಲ್ಪಸಂಖ್ಯಾತರು, ಇದನ್ನು ಬಿಟ್ಟರೆ ಮಾತುಗಳೇನದಾವ ಇವ್ರ ಹತ್ರ? ಅಭಿವೃದ್ಧಿ ಏನು ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದವರು ಅನ್ನೋದನ್ನ ಸ್ಪಷ್ಟಪಡಿಸ್ಲಿ. ಇವ್ರ ತಾಕತ್ತು ದಮ್ಮಿದ್ರೆ ಹೋಗಲಿಲ್ಲ. ಇಷ್ಟು ಜನ ಸಂಸದರು ಗೆಲ್ಲಿಸಿದ್ರಲ್ಲ ನಮ್ಮ ರಾಜ್ಯದಿಂದ ಜನ, ಈ ಸಂಸದರು ಏನು ಹೋಗಿ ಡೆಲ್ಲಿಗೆ ಹೋಗಿ ಪಾರ್ಲಿಮೆಂಟ್ ನಡೆದಿಲ್ಲ, ಒಬ್ಬನವ್ರು ಪ್ರಶ್ನೆ ಹಾಕಿ ಈ ರಾಜ್ಯದಲ್ಲಿ ಕಬ್ಬು ಬೆಳೆಗಾರರು ಮೆಕ್ಕೆ ಬೆಳೆಗಾರರಿಗೆ ತೊಂದರೆ ಆಗಿದೆ, ಅದಕ್ಕೆ FRP ಫಿಕ್ಸ್ ಮಾಡಿ ಅನುದಾನ ಬಿಡುಗಡೆ ಮಾಡಿರಿ ಅಂತ ಹೇಳ್ರಿ. ನಮ್ಗೆ ಕೊಡಬೇಕಾಗಿರೋ GST ದುಡ್ಡನ್ನು ಕೊಡಲಿ, ನಮಗೆ ಎಷ್ಟು ಪಾಲು ಸೇರಬೇಕಾಗಿದೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಆ ಅನುದಾನವನ್ನು ಕೊಡುವಂಥ ಕೆಲಸ ಮಾಡಲಿ ಪ್ರಧಾನಿಗಳು. ಯಾಕೆ ಮಾಡ್ತಾ ಇಲ್ಲ? ಇದು ತೋರಿಸ್ತಾ ಇರುವಂಥ ಅವ್ರಿಗೆ ಹೊಟ್ಟೆ ಕಿಚ್ಚು. ಸರ್ಕಾರ ಇಷ್ಟೊಂದು ಯಶಸ್ವಿಯಾಗಿ ಒಳ್ಳೆಯ ಆಡಳಿತವನ್ನು ಕೊಡ್ತಲ್ಲ 2.5 ವರ್ಷಗಳ ಕಾಲ ಅಂತ ತಿಳ್ಕೊಳಕ್ಕಾಗಲ್ಲ. ಸಿದ್ದರಾಮಯ್ಯವ್ರ ಮೇಲೆ ಬೀಳೋದು, ಅದು DK ಅವ್ರಿಗೆ ಹಚ್ಚೋದು, ಹಚ್ಚಿ ಒಟ್ಟು ಜಗಳ ಮಾಡಿ ಏನಾರ ಮಾಡಿ ಇಬ್ಬರಿಗೂ ಜಗಳ ಹಚ್ಚಿ ಮೋಸ ನೋಡ್ಬೇಕಂತ ಕುಂತಾರ. ಅದು ಇನ್ನೊಂದು ಸಾಧ್ಯ ಇಲ್ಲ. 33ವರೆಗೂ ಈ ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ ಈ ಇವ್ರ BJP ಬರೋಕ್ಕೆ ಸಾಧ್ಯನೇ ಇಲ್ಲ.